ಪಾಪಯ್ಯ, ಅಬ್ದುಲ್ಲಾ ಕುಂಜಿ, ಮಿಸ್ಟರ್ ವಿಶಾಲ್ ಹೆಗ್ಡೆ, Dr. Shantram Shetty, the District Commissioner, the President, the ಸಭಾಧ್ಯಕ್ಷರು ಯು ಟಿ ಖಾದರ್ ಅವರೇ, ನಮ್ಮ MLC ಅವರೇ, ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಮುಖಂಡರೇ, ನಮ್ಮ ಊರಿನ ಸಮಸ್ತ 10 ಜನರೇ, ಡಾಕ್ಟರ್ಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಪರಿಣಿತರಾದ ನೀವೆಲ್ಲರೂ ಇಲ್ಲಿದ್ದೀರಾ. ನಿಮ್ಮೆಲ್ಲರಿಗೂ ನನ್ನ ನಮ್ರ ವಂದನೆಗಳು ಹಾಗೂ ಈ ಇಫ್ತಾರ್ ಕೂಟದ ಶುಭಾಶಯಗಳು. ಇಫ್ತಾರ್ ಕೂಟದ ವಿಷಯವಾಗಿ ನಾವು ಇಂದು ಇಲ್ಲಿದ್ದೇವೆ. ಪವಿತ್ರ ರಮದಾನ್ ಆಚರಿಸುವ ಸಂದರ್ಭದಲ್ಲಿ ಪ್ರಾರ್ಥನೆ, ಉಪವಾಸ ಹಾಗೂ ದಾನ ಧರ್ಮ ಮಾಡುವ ಮೂಲಕ ವ್ಯಕ್ತಿತ್ವದ ಆಂತರಿಕ ಶುದ್ಧಿಯನ್ನು ಪಡೆಯುವ ಸರ್ವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ಮುಸ್ಲಿಂ ಬಾಂಧವರು ಹಾಗೂ ನಾವು ಕ್ರೈಸ್ತರು ಫೆಬ್ರವರಿ 18ನೇ ದಿನ ಒಟ್ಟಿಗೆ ಈ ಕಾಲವನ್ನು ಆರಂಭಿಸಿದ್ದೆವು. ನಮಗೆಲ್ಲರಿಗೂ, ಎಲ್ಲ ಬಾಂಧವರಿಗೂ ದೇವರ ಕೃಪಾವರಗಳನ್ನು ಅವರು ದಯಪಾಲಿಸಲಿ ಎಂದು ನಮ್ಮ ಪ್ರಾರ್ಥನೆ. ಜನರ ನಡುವೆ ಒಂದು ಹೇಳಿಕೆ ಇದೆ, ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ. ಇದು ಸರಿಯಾದ ಒಂದು ಮಾತು. ಆದರೆ ಇಲ್ಲಿಂದ ಒಂದು ಹೆಜ್ಜೆ ಮುಂದೆ ಹೋದರೆ ನಮ್ಮ ಧರ್ಮದ ಆಚರಣೆಗಳಲ್ಲಿ, ಧರ್ಮದ ಸಾಮಾಜಿಕ ಆಚರಣೆಗಳಲ್ಲಿ ಪ್ರತ್ಯೇಕವಾಗಿ ಇತರ ಧರ್ಮದ ಬಂಧುಗಳನ್ನು ಕರೆದರೆ ಅದರ ಪರಿಣಾಮ ಏನಾಗುವುದು? ನಮ್ಮ ಹಬ್ಬಗಳಲ್ಲಿ ಧಾರ್ಮಿಕ ಸಂಭ್ರಮಗಳನ್ನು ನಾವು ಮನೆಯಲ್ಲಿ ನಮ್ಮ ದೇವಾಲಯಗಳನ್ನು ಮಾಡ್ತೇವಾದರೂ ಸಾಮಾಜಿಕ ಸಂಭ್ರಮಗಳಲ್ಲಿ ಹೀಗೆ ಅಂತರ್ಧರ್ಮೀಯರಾಗಿ ಒಟ್ಟಿಗೆ ಸೇರುವಾಗ ಏನೋ ಒಂದು ಬದಲಾವಣೆ ಆಗ್ತದೆ. ಪ್ರತ್ಯೇಕವಾಗಿ ಧಾರ್ಮಿಕ ಹಬ್ಬಗಳನ್ನು ನಾವು ಒಟ್ಟಾಗಿ ಆಚರಿಸುವುದು ಕೇವಲ ಸಂಭ್ರಮವನ್ನು ದ್ವಿಗುಣಗೊಳಿಸಲ್ಲ, ಅದರೊಡನೆ ನಮ್ಮ ಸಂಬಂಧವನ್ನು, ಸಹನೆಯನ್ನು, ಸಹಾನುಭೂತಿಯನ್ನು, ಸಮಾಲೋಚನೆಯನ್ನು ದ್ವಿಗುಣಗೊಳಿಸಲು ನಾವು ಬೇರೆ ಬೇರೆ ಸಮುದಾಯದವರು ಒಟ್ಟಿಗೆ ಸೇರಿ ಸಂಘರ್ಷವನ್ನು ಹೋಗಲಾಡಿಸಲು ಶ್ರಮ ಪಡ್ತಾ ಇದ್ದೇವೆ. ಎಲ್ಲ ಜನರ ಒಳಿತನ್ನು ಮಾಡುವ ಸಂಕಲ್ಪವನ್ನು ಗಟ್ಟಿ ಮಾಡಿ ಸಾಮರಸ್ಯದ ಸಂಚಲನವನ್ನು ಮುಂದಕ್ಕೆ ಒಯ್ಯಲು ನಮ್ಮ ಶ್ರಮ ಖಂಡಿತವಾಗಿ ಪರಿಣಾಮಕಾರಿ. ಸಮಾಜದ ಸಮೃದ್ಧಿ ಹಾಗೂ ಸಂಪನ್ನತೆ ಇದು ನಮ್ಮ ಆಶಯ. ನಿಜವಾಗಿ ನೋಡಿದರೆ ಒಂದು ಇನ್ಕ್ಲೂಸಿವ್ ಸೊಸೈಟಿ, ಸರ್ವಸಮಾವೇಶ ಒಂದು ಸಮಾಜವನ್ನು ಕಟ್ಟಲು ನಾವು ಪಣ ತೊಡ್ತಾ ಇದ್ದೇವೆ. ಭಾರತದಲ್ಲಿ ಇದು ಖಂಡಿತವಾಗಿ ಅತ್ಯಗತ್ಯ ಹಾಗೂ ಅನಿವಾರ್ಯ. ದೇಶದ ಭವಿಷ್ಯದ ಬಗ್ಗೆ ಕಾಳಜಿ ಇರುವ ಪ್ರತಿಯೊಬ್ಬರೂ ಇಂಥ ಒಗ್ಗೂಡಿಕೆಯ ಪ್ರಯತ್ನಗಳನ್ನು ಉರಿದುಂಬಿಸಬೇಕು, ಇದರಿಂದ ಪ್ರೇರಿತವಾಗಬೇಕು. ನಮ್ಮ ಮಂಗಳೂರು ನಿಜವಾಗಿಯೂ ಒಂದು ಆದರ್ಶ ಒಂದು ಸಿಟಿ, ಒಂದು ಪಟ್ಟಣ ಆಗಿ ಅನೇಕ ಜನರಿಗೆ ಇಲ್ಲಿ ಒಂದು ನಿಜವಾದ ಪ್ರೇರೇಪಣೆ ನೀಡಬೇಕು ಎಂದು ನಮ್ಮ ಆಶೆ. ಇಂಥ ಒಮ್ಮರದ ಆಚರಣೆಗಳಿಂದ ಹಲವಾರು ಒಳಿತುಗಳನ್ನು ನಾವು ನೋಡ್ತಾ ಇದ್ದೇವೆ. ಕಳೆದ ಕೆಲವು ವರ್ಷಗಳಿಂದ ನಾವು ಒಟ್ಟುಗೂಡ್ತಾ ಇದ್ದೇವೆ, ಸಂಭ್ರಮಿಸುತ್ತೇವೆ. ಆದರೂ 3 ವಿಷಯಗಳನ್ನು ನಾವು ನಿಮ್ಮ ಮುಂದೆ ಇಡ್ತೇನೆ. ಒಂದು, ಇಂಥ ಸಂಭ್ರಮಗಳಿಂದ ನಮ್ಮ ನಡುವೆ ಸಾಮಾಜಿಕ ಸೌಹಾರ್ದ ಮತ್ತು ಪರರ ಮೇಲೆ ಗೌರವ ಬೆಳೀತದೆ. ನಮ್ಮ ಪೂರ್ವಾಗ್ರಹ, ಪ್ರೆಜುಡಿಸಸ್, ಸಂಶಯ, ಅನುಮಾನ, ಭಯ, ದ್ವೇಷ ದೂರವಾಗಿ ಒಬ್ಬೊಬ್ಬರನ್ನು ಅರಿಯಲು, ಅವರ ಸಂಸ್ಕೃತಿಯನ್ನು ಕಲಿಯಲು, ಅವರ ಆಚಾರ ವಿಚಾರಗಳನ್ನು ಹತ್ತಿರದಿಂದ ನೋಡಿ ನಮ್ಮಲ್ಲಿ ಬಾಂಧವ್ಯವನ್ನು ಬೆಳೆಸಲು, ವಿಶ್ವಾಸವನ್ನು ಹೆಚ್ಚಿಸಲು ಇಂಥ ಸಂಭ್ರಮಗಳು ಖಂಡಿತವಾಗಿ ಅವಕಾಶ ಒಟ್ಟುಗೂಡಿಸುತ್ತವೆ. ಧರ್ಮಗಳ ಪೊರೆಗಳಿಂದ ಸ್ವಲ್ಪ ಹೊರಗೆ ಬಂದರೆ ನಾವೆಲ್ಲರೂ ಮನುಷ್ಯರೇ ಎಂಬ ಸತ್ಯ ನಮಗೆ ಮನವರಿಕೆ ಆಗ್ತದೆ. ನಮ್ಮ ಪ್ರತ್ಯೇಕವಾಗಿ ನಾವು ಕ್ರಿಸ್ಮಸ್ ಸಮಯದಲ್ಲಿ ಬಂಧುತ್ವವನ್ನು ಆಚರಿಸ್ತೇವೆ. ನಾವೆಲ್ಲರೂ ಬಂಧುಗಳು, ಒಂದೇ ದೇವರಿಂದ ಬಂದವರು ಹಾಗೂ ಒಂದೇ ದೇವರ ಕಡೆಗೆ ಹೋಗುವವರು. Our origin and our destiny is one and the same. Our ways are different, but they all somehow tell us something of the beyond.
and therefore we are brothers and sisters. And this some of the superficial things sometimes put hurdles on our growth, but then a open heart, a love, compassion bind us together. ಇನ್ನೊಂದು ವಿಚಾರ, ಶಾಂತಿ ಮತ್ತು ಮಾನವೀಯ ಮೌಲ್ಯಗಳ ವೃದ್ಧಿಯಾಗುವುದು. ಇವತ್ತಿನ ದಿವಸಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗ ತಾನೇ ಡಾಕ್ಟರ್ ಎನಪೈರವರು ಕೊಲ್ಲಿ ರಾಷ್ಟ್ರಗಳಲ್ಲಿ ಆಗುವ ವಿಚಾರಗಳ ಬಗ್ಗೆ ನಮಗೆ ಸ್ವಲ್ಪ ಮನಸ್ಸಿಗೆ ತಂದರು. ಪ್ರತಿದಿನ ಟಿ ವಿಯಲ್ಲಿ ಪೇಪರ್ಗಳಲ್ಲಿ ಓದ್ತಾ ಇದ್ದೇವೆ, ಏನಾಗ್ತದೆ, ಜನರು ಬೊಬ್ಬಿಡ್ತಾರೆ, ಊರಿಗೆ ಬರಲು ಪಣತೊಡ್ತಾ ಇದ್ದಾರೆ. ನಮ್ಮವರು ಇದ್ದಾರೆ, ನಮ್ಮ ಕುಟುಂಬದವರು ಇದ್ದಾರೆ. ಎಲ್ಲರಿಗೂ ಒಂದು ಕಾಳಜಿ ಇದೆ, ಯಾವಾಗ ಈ ಯುದ್ಧ ಕೊನೆ ಆಗ್ತದೆ ಎಂಬ ಒಂದು ಕಾಳಜಿ ನಮ್ಮಲ್ಲಿದೆ. ಆದರೂ ಇಂಥ ಒಂದು ಸಮಯದಲ್ಲಿ ಮನೆಯ ಒಳಗೆ ಕುಳಿತುಕೊಳ್ಳದೆ ಮನೆ ಹೊರಗೆ ಬಂದು ಒಟ್ಟಿಗೆ ಇರುವುದು, ನಾವು ಇಲ್ಲಿ ಒಂದು ಯುದ್ಧ ಆರಂಭ ಮಾಡಬಾರ್ದು. ನಾವು ಇಲ್ಲಿ ಕೋಮು ಸೌಹಾರ್ದವನ್ನು ಬೆಳೆಸಬೇಕು. ಸಹಬಾಳ್ವೆ, ಕ್ಷಮೆ, ಕರುಣೆ, ಕೃತಜ್ಞತೆ ಮುಂತಾದ ಮಾನವೀಯ ಮೌಲ್ಯಗಳನ್ನು ನಾವು ಬೆಳೆಸಬೇಕು ಎಂದು ನಮ್ಮ ಸಂದೇಶವಾಗಿದೆ ಜಗತ್ತಿಗೆ. ಧರ್ಮಗಳು, ಸಂಸ್ಕೃತಿಗಳು ನಮಗೆಲ್ಲರಿಗೂ ಬೇಕು, ಆದರೆ ಅಂತರ್ಧರ್ಮೀಯ ಆಚರಣೆಗಳು ಖಂಡಿತವಾಗಿ ನಮ್ಮಲ್ಲಿ ಮಾನವೀಯತೆಯನ್ನು ತುಂಬ ಹತ್ತಿರವಾಗಿ ತಂದುಕೊಡ್ತವೆ. ಮೂರನೇ ವಿಷಯ, ನೈಜ ಆಧ್ಯಾತ್ಮಿಕತೆಯ ಅರಿವಾಗ್ತದೆ. ಹಿಂದೂ ಧರ್ಮವನ್ನು ನಾವು ಹತ್ತಿರದಿಂದ ನೋಡ್ತಾ ಇದ್ದೇವೆ. ಪ್ರತ್ಯೇಕವಾಗಿ ನಮ್ಮ ಹಬ್ಬಗಳ ಮುಖಾಂತರ, ಹಬ್ಬಗಳು ಮಾತ್ರವಲ್ಲ, ನಮ್ಮ ದಿನನಿತ್ಯದ ನಮ್ಮ ಭಾವೈಕ್ಯತೆ ಅವರ ಧರ್ಮ ಸಂಸ್ಕೃತಿಯನ್ನು ನಮಗೆ ಕಲಿಸ್ತಾ ಇದೆ. ನಾವು ಹೇಳುವ ಮಾತುಗಳು ಪ್ರತ್ಯೇಕವಾಗಿ ವಸುದೈವ ಕುಟುಂಬಕಂ, ನಾವೆಲ್ಲರೂ ಇಡೀ ಜಗತ್ತೇ ದೇವರ ಕುಟುಂಬ ಎಂಬ ಮಾತು ಎಷ್ಟು ಸತ್ಯ, ಅದು ಖಂಡಿತವಾಗಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸಬೇಕು, ಮನೋಭಾವವಾಗಿ ಬದಲಾಗಬೇಕು. ಇಂಥ ಮನೋಭಾವ ಇರಬೇಕಾದ್ರೆ, ವಸುದೈವ ಕುಟುಂಬ ಎಂಬ ಮನೋಭಾವ ಇರಬೇಕಾದ್ರೆ ಆಧ್ಯಾತ್ಮಿಕತೆಯನ್ನು ನಾವು ಬೆಳೆಸಬೇಕಾಗ್ತದೆ. ಧರ್ಮ ಕೇವಲ ಆಧ್ಯಾತ್ಮಿಕತೆ ಇಲ್ಲದಿದ್ದರೆ ಶಬ್ದ ಮಾಡುವ ತಟ್ಟೆ ಆಗುತ್ತದೆ. ಒಂದು ಗಂಟೆ ಮಾತ್ರ ಧರ್ಮ. ಈ ಗಂಟೆ ಶಬ್ದ ಮಾಡಿ ಹೋಗ್ತದೆ. ನಮ್ಮ ಪ್ರೊಸೆಷನ್ಗಳು, ನಮ್ಮ ಸಂಭ್ರಮಗಳು, ನಮ್ಮ ಟಿ ವಿ ಪರದೆಗಳು, ದೊಡ್ಡ ದೊಡ್ಡ ಟಿ ವಿ ಪರದೆಗಳು, ಅಥವಾ ಏನು ನಾವು ಮಾರ್ಗದ ಬದಿಯಲ್ಲಿ ಹಾಕ್ತೇವೆ, ಏನೆಲ್ಲ ಆಚರಣೆ ಇದೆ, ಈ ಆಚರಣೆಗಳಾಗಿ ಕಳೆದು ಹೋಗ್ತವೆ. ಆದರೆ ಮನೋಭಾವ ಬದಲಾದರೆ, ಸಂಬಂಧ ಖಂಡಿತವಾಗಿ ಬೆಳೆದು ನಿಂತರೆ, ವಿಶಾಲ ವಿಶ್ವಮಾನವರಾದರೆ, ನಾವು ಎಲ್ಲರನ್ನು ನೋಡಿ ಅವ ನಮ್ಮವ ಎಂಬ ಮಾತನ್ನು ನಾವು ಹೇಳಿದರೆ ನಿಜವಾದ ಸ್ಪಿರಿಚುವಾಲಿಟಿ, ಆಧ್ಯಾತ್ಮಿಕತೆ ನಮ್ಮಲ್ಲಿ ಬೆಳೆಯುತ್ತದೆ. ನಮಗೆ ಗೊತ್ತು, ಯಾವುದೇ ಧರ್ಮ ದ್ವೇಷವನ್ನು ಕಲಿಸುವುದಿಲ್ಲ. ಪ್ರೀತಿ, ಸಹೋದರತೆ ನಮ್ಮಲ್ಲೆಲ್ಲ ಧರ್ಮಗಳಲ್ಲಿ ಅಡಗಿದೆ. ಕ್ರೈಸ್ತ ಧರ್ಮ ನಿಜವಾಗಿ ನಿನ್ನನ್ನು ಪ್ರೀತಿಸು, ಹಾಗೆ ನಿನ್ನನ್ನು ಪ್ರೀತಿಸುವಂತೆ ಪರರನ್ನು ಪ್ರೀತಿಸು, ಎಲ್ಲರನ್ನೂ ಕ್ಷಮಿಸು ಎಂದು ಯೇಸು ಸ್ವಾಮಿ ಹೇಳಿದರು. ಇಸ್ಲಾಂ ಆಧ್ಯಾತ್ಮಿಕತೆಯು ಕೂಡ ಇತರರಿಗೆ ದಯ ತೋರು ಹಾಗೂ ಭಗವಂತನಲ್ಲಿ ಅವನನ್ನು ಆರಾಧಿಸು, ಅವರಾಗಿ ಕರುಣೆ ತೋರಿಸು ಎಂಬುದನ್ನು ನಮಗೆ ಹೇಳಿಕೊಡ್ತದೆ. ಇಂಥ ಹಬ್ಬಗಳ ಆಚರಣೆಗಳ ಸಮಯದಲ್ಲಿ ನಾವು ಒಟ್ಟಾಗಿ ಭಾಗವಹಿಸುವುದರಿಂದ ಎಲ್ಲ ಧರ್ಮದ ಸಾರಾಂಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು, ಇಂಟಿಗ್ರೇಷನ್ ಆಫ್ ಆಲ್ ದ ವ್ಯಾಲ್ಯೂಸ್ ವಿದಿನ್ ಅಸ್